5 ವರ್ಷ ನಾನೇ ಸಿಎಂ ಹೇಳಿಕೆಗೆ ಸಚಿವ ಬೋಸರಾಜು ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಹೇಳಿರೋದನ್ನೇ ಡೆಲ್ಲಿಯಲ್ಲೂ ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. 5 ವರ್ಷ ನಾನೇ ಸಿಎಂ ಹೇಳಿಕೆಗೆ ಸಚಿವ ಬೋಸರಾಜು ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಹೇಳಿರುವುದನ್ನೇ ಡೆಲ್ಲಿಯಲ್ಲೂ ಕೂಡ ಹೇಳಿದ್ದಾರೆ. ಸಿಎಂ ಡಿಸಿಎಂ ಹೋಗಿರುವುದು ಕೇಂದ್ರ ಸಚಿವರ ಭೇಟಿಗೆ. ಅಲ್ಲಿ ವರದಿಗಾರರು ಕೇಳಿದ್ದಕ್ಕೆ ನಾನೇ ಸಿಎಂ ಎಂದಿದ್ದಾರೆ. ಕುರ್ಚಿ ಖಾಲಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೇವೆ ಎಂದು ತಿಳಿಸಿದ್ದಾರೆ. ಇದರಲ್ಲಿ ಅನುಮಾನ ಊಹೆ ಮಾಡುವಂತದ್ದು ಏನೂ ಕೂಡ ಇಲ್ಲ. ಬಿಜೆಪಿ ಲೀಡರ್ಸ್ ವಿರುದ್ಧವೂ ಸಚಿವ ಬೋಸರಾಜ್ರವರು ಕೆಂಡಾಮಂಡಲವಾಗಿದ್ದಾರೆ. ರಾಜ್ಯದ ಅಭಿವೃದ್ಧಿ ಕುಂದುಕೊರತೆ ಬಗ್ಗೆ ಮಾತನಾಡಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ ಸಿದ್ದರಾಮಯ್ಯ ಡಿಕೆ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ. ಬಿವೈ ವಿಜಯೇಂದ್ರ ಅಶೋಕ್ ಬಗ್ಗೆಯೂ ಇದೀಗ ಬೋಸರಾಜು ಅವರು ಕೆಂಡಾಮಂಡಲವಾಗಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂದು ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ನೀಡಿದರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಬೋಸರಾಜು ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಏನು ಸಚಿವ ಸಂಪುಟ ಸಭೆ ನಡೀತಾ ಇತ್ತು ನಂದಿ ಹಿಲ್ಸ್ನಲ್ಲಿ. ಅಂತಹ ಸಂದರ್ಭದಲ್ಲೂ ಕೂಡ 5 ವರ್ಷ ನಾನೇ ಸಿಎಂ ಆಗಿರ್ತೇನೆ, ನಮ್ಮ ಸರ್ಕಾರ 5 ವರ್ಷಗಳ ಕಾಲ ಬಂಡೆಯಂತೆ ಇರುತ್ತೆ ಎಂಬ ಹೇಳಿಕೆ ನೀಡಿದ್ರು. ಇದೀಗ ಮೊನ್ನೆಯಷ್ಟೇ ಏನು ದೆಹಲಿಗೆ ಭೇಟಿ ನೀಡಿದ್ರು. ಅಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಆಗಿರ್ತೇನೆ, ಸಿಎಂ ಬದಲಾವಣೆ ವಿಚಾರ ಅನ್ನೋದು ಕೇವಲ ಊಹಾಪೋಹ ಅಷ್ಟೇ ಎಂಬ ಹೇಳಿಕೆ ನೀಡಿದ್ರು. ಆ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋಸರಾಜು ಅವರು ರಿಯಾಕ್ಟ್ ಮಾಡಿದ್ದಾರೆ. ನೀವು ಈಗ ಕೇಳಿದರೆ ಹೇಳಬೇಕಾಗ್ತದೆ. ಇಬ್ಬರು ಹೋಗಿರ್ತಕ್ಕಂಥದ್ದು ಸರ್ಕಾರ ರಾಜ್ಯದ ಅಭಿವೃದ್ಧಿ ಕೆಲಸಗಳ ದೃಷ್ಟಿಯಿಂದ ಹೋಗಿದ್ರು. ಸಲ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವ್ರ ಹತ್ರ ಮಾತಾಡಬೇಕಂತ ಪ್ರಯತ್ನ ಮಾಡಿದ್ರು. ಅವಾಗ ಆಗಲಿಲ್ಲ. ಅವ್ರ ಊರಲ್ಲಿ ಇರಲಿಲ್ಲ, ಹೆಡ್ ಕ್ವಾರ್ಟರ್ಸ್ನಲ್ಲಿ ಡೆಲ್ಲಿನಲ್ಲಿ. ಸೊ ಹೀಗಾಗಿ ಟೈಮ್ ಸಿಕ್ತು ಮನೆ ಕೊಟ್ಟಿಲ್ಲ ಅಂತೇಳಿ ಹೋಗಿದ್ದ ವಿಷಯ ಇದೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ನೇರಾವರಿ ಸಚಿವರಾಗಿ ಕಂಟಿನ್ಯೂಸ್ ಆಗಿ ತಿಂಗಳಲ್ಲಿ 3 ಬಾರಿಗೆ ಡೆಲ್ಲಿಗೆ ಹೋಗಿ ಬಂದರು. 1 ಬಾರಿಗೆ ನಾನು ಅವ್ರ ಜೊತೆಯಲ್ಲಿ ಹೋಗಿದ್ದೆ ಮೈನ್ ಇರಿಗೇಷನ್ ಕೆಲಸಗಳು. ಇಲ್ಲಿ ಏನು ಹೇಳಿದ್ರು ಅದನ್ನೇ ಅಲ್ಲಿ ಹೇಳಿದ್ರು. ನಾನು 5 ವರ್ಷ ಇರ್ತೀರಾ ಅಂತ ಕೇಳ್ತಾರೆ. ಹೌದು 5 ವರ್ಷ ಇರ್ತೀನಿ ಅಂತ ಹೇಳ್ತಾರೆ. ಕುಚ್ಚಿ ಕಾಳಿ ಇಲ್ಲ ಅಂತ ಹೇಳಬೇಕಂತ ಹೇಳಿದರು. ಇತ್ತಿದ್ದ ವಿಷಯ ಅವ್ರು ಹೇಳಿದರು. ಅದಕ್ಕೂ ಉಪಮುಖ್ಯಮಂತ್ರಿಗಳು ಸಹಿತ ಡಿ ಕೆ ಶಿವಕುಮಾರ್ ಅವರು ಸಹಿತ ಅವರು ಅದೇ ಹೇಳಿದ್ರು, ಕುಚ್ಚಿ ಕಾಳಿ ಇಲ್ಲ ಅಂತೇಳಿ. ಇಬ್ಬರು ಕೂಡೇ ಇದ್ದಾರೆ. ನಾನೇ ಇದ್ದೀನಿ, ನಡೋದು ದಿನ ಟಿ ವಿನಲ್ಲಿ ಬರ್ತಾ ಇದ್ದಲ್ಲ, ಮೈಸೂರು ಏರ್ಪೋರ್ಟ್ನಲ್ಲಿ ಸೆಂಟ್ರಲ್ನಲ್ಲಿ ನಾನೇ ನಿಂತಿದ್ದೆ, ನಾನೇ ಅಂದು ಕೈ ಎತ್ತಿರಂತೇಳಿ. ಸರ್ಕಾರ ನಡೀತಾ ಇದೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಸಹಜವಾಗಿ ಕೇಳುವಂಥ ಸಂದರ್ಭದಲ್ಲಿ ತಾವು ಕೇಳ್ತಾ ಇರ್ತೀರಿ, ವಿರೋಧ ಪಕ್ಷದವರು ಮಾತಾಡ್ತಾ ಇರ್ತಾರೆ. ಆ ಸಂದರ್ಭಗಳಲ್ಲಿ ಏನು ಉತ್ತರ ಕೊಡಬೇಕು ಆ ರೀತಿಯಾಗಿ ಇಬ್ಬರು ಸಮಂಜಸವಾದಂಥ ಉತ್ತರಗಳು ಕೊಟ್ಟಿದ್ದರು. ಒಟ್ಟಾರೆ ಉತ್ತರದಲ್ಲಿ ಏನಿದೆ, ನಾನಿದ್ದೀನಿ, 5 ವರ್ಷ ನಾನಿರ್ತೀನಿ, ಮತ್ತು ಶಿವಕುಮಾರ್ ಅವರು ನಾನು ಇಬ್ಬರು ಕೂಡ ಹೈಕಮಾಂಡ್ನ ಏನು ಹೇಳಿದರೆ ಅದನ್ನು ಪಾಲಿಸ್ತೀವಿ ಅಂತ ಮಾತನ್ನು ಘಂಟಾಘೋಷವಾಗಿ ಹೇಳಿದರು. ಬಿ ಜೆ ಪಿಯವ್ರಿಗೆ ಅಂದರೆ ಕೆಲಸ ಇಲ್ಲ, ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ, ರಾಜ್ಯದ ಕುಂದುಕೊರತೆಗಳ ಬಗ್ಗೆ ಅವ್ರಿಗೆ ವಿಚಾರಗಳಿಲ್ಲ. ರಾಜಕೀಯನೇ ಮತ್ತು ಮುಂಜಾನೆ ಬೆಳಗ್ಗಿನ ಸಾಯಂಕಾಲ ತನಕ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಅವ್ರಿಗೇನಾದರೂ ಸ್ವಲ್ಪ ನಾಚಿಕೆ ಇದ್ದರೆ ವಿಜಯೇಂದ್ರ ಅವರು, ಅಶೋಕ್ ಅವರು ಆ ರೀತಿ ಮಾತಾಡಬಾರ್ದು. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ. ಅವರು ರಾಜ್ಯದ ಅಧ್ಯಕ್ಷರಾಗಿದ್ದವರು, ವಿರೋಧ ಪಕ್ಷ ಆಗಿದ್ದರು. ಎಷ್ಟು ಸಲ ಹೇಳಿದರು, ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಮೈಸೂರು ನಾವು ಮುಟ್ಟೋದ್ರಲ್ಲಿ ರಾಜೀನಾಮೆ ಮಾಡ್ತಾರಂದರು. ಮೈಸೂರಿನಿಂದ ಪಬ್ಲಿಕ್ ಮೀಟಿಂಗ್ ಆದಮೇಲೆ ರಾಜೀನಾಮೆ ಮಾಡ್ತಾರಂದರು. ಬೆಳಗಾಂನಲ್ಲಿ ಸೆಷನ್ ಸ್ಟಾರ್ಟ್ ಮಾಡೋದ್ರಲ್ಲಿ ರಾಜೀನಾಮೆ ಮಾಡ್ತಾರಂದರು. ಸೆಷನ್ ಮುಗಿಯೋದ್ರಲ್ಲಿ ಮಾಡ್ತಾರಂತಂದರು. ಈ ರೀತಿ ಹೇಳ್ಕೊತ ಹೋದರೆ ಒಬ್ಬ ಜವಾಬ್ದಾರಿಯುತ ನ್ಯಾಷನಲ್ ಪಾರ್ಟಿ ನಾಯಕರುಗಳು ಅವ್ರಿಗೇನು ನಾಚಿಕೆ ಇದೆ ಇಲ್ಲ ಅಂತೀನಿ. ಅವ್ರ ಪಾರ್ಟಿಯಲ್ಲಿ ಪರಿಸ್ಥಿತಿ ಏನಾದರೂ ಗೊತ್ತಿಲ್ಲ. ಏನೇನು ಮಾತಾಡಿದ್ರು. ಮೊನ್ನೆ ಸಿದ್ದೇಶ್ವರ ಬರ್ತ್ಡೇ ದಿವಸ ಎಷ್ಟು ಮಂದಿ ಸೇರಿದ್ರಲ್ಲ, ಏನು ಮಾತಾಡ್ತಿದ್ರು ಅವ್ರು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅಂತ ನಾಯಕರು 2 ವರ್ಷದಿಂದ ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಅಧ್ಯಕ್ಷ ಮಾಡ್ಕೊಳ್ಳಿಕ್ಕೆ ನಡಿ. ನೀವು ಈಗ ಕೇಳಿದರೆ ಹೇಳಬೇಕಾಗ್ತದೆ. ಇಬ್ಬರು ಹೋಗಿರ್ತಕ್ಕಂಥದ್ದು ಸರ್ಕಾರ ರಾಜ್ಯದ ಅಭಿವೃದ್ಧಿ ಕೆಲಸಗಳ ದೃಷ್ಟಿಯಿಂದ ಹೋಗಿದ್ರು. ಸಲ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವ್ರ ಹತ್ರ ಮಾತಾಡಬೇಕಂತ ಪ್ರಯತ್ನ ಮಾಡಿದ್ರು. ಅವಾಗ ಆಗಲಿಲ್ಲ. ಅವ್ರ ಊರಲ್ಲಿ ಇರಲಿಲ್ಲ.